ರಮೇಶ, ಕೊನೆಗೂ ವೀರೇಂದ್ರ ಪಪ್ಪಿ ಅರೆಸ್ಟ್ ಆಗಿರುವಂತದ್ದು ಏನು ಡೀಟೇಲ್ಸ್ ಸಿಗ್ತಾ ಇದೆ ಈಗ? ಬೆಳ್ಳಂಬೆಳಿಗ್ಗೆ ಇಡಿ ಅಧಿಕಾರಿಗಳು ಬೆಂಗಳೂರು, ಚಿತ್ರದುರ್ಗ, ಗೋವಾ, ಮುಂಬೈ, ಗ್ಯಾಂಗ್ಟಾಕ್, ಜೋಧ್ಪುರ ಸೇರಿದಂತೆ ಒಟ್ಟು 31 ಸ್ಥಳದಲ್ಲಿ ರೇಡ್ ಅನ್ನ ಮಾಡುತ್ತೆ. ಅದು ಪ್ರಮುಖವಾಗಿ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಆಗಿರುವಂತಹ ಕೆಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ಅವರ ಮಾಲೀಕತ್ವದ ಕೆಲವೊಂದಷ್ಟು ಗ್ಯಾಂಬ್ಲಿಂಗ್ ಕಂಪನಿಗಳಲ್ಲಿ ಒಂದಷ್ಟು ಅವ್ಯವಹಾರಗಳಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ದಾಳಿಯನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಕರಣಗಳು ಚಿತ್ರದುರ್ಗ, ದಾವಣಗೆರೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅದರ ಮೇಲೆ ತನಿಖೆಯನ್ನು ಮಾಡಿದಂತ ಇಡಿ ಅಧಿಕಾರಿಗಳು ಎಸಿಆರ್ ದಾಖಲು ಮಾಡಿಕೊಂಡು ತನಿಖೆ ಅಂದ್ರೆ ರೇಡ್ ಅನ್ನ ಮಾಡಿದ್ರು. ಆದ್ರೆ ಈ ರೇಡ್ ಮಾಡಿದಂತ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿ ಸಿಕ್ಕಿಂನಲ್ಲಿ ಸಿಕ್ಕಿ ಬೀಳ್ತಾರೆ. ಅಂದ್ರೆ ಕೋಲ್ಕತ್ತಾದ ಇಡಿ ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡಿತಾರೆ. ಅದಾದ ನಂತರ ರೇಡ್ಗಳು ನಡೀತದೆ. ನಿನ್ನೆ ಮಧ್ಯರಾತ್ರಿವರೆಗೂ ಕೂಡ ರೇಡ್ ನಡೀತದೆ. ರೇಡ್ ನಡೆದಂತ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಅಂದ್ರೆ ನಗದು ಮತ್ತೆ ಚಿನ್ನಾಭರಣ ಅಂದ್ರೆ ವಶಕ್ಕೆ ಪಡೆದಿರುವಂತಹದ್ದು. ಅದರಲ್ಲಿ ಕೂಡ ಕ್ಯಾಸಿನೋ ಬಿಸ್ನೆಸ್ ಅಲ್ಲಿ ಮತ್ತೊಂದಷ್ಟು ಗ್ಯಾಂಬ್ಲಿಂಗ್ ಆಪ್ ಗಳನ್ನ ಮೂಲಕ ಅಂದ್ರೆ ಭಾರತದಲ್ಲಿ ನಿಷೇಧ ಆಗಿರುವಂತಹ ಗ್ಯಾಂಬ್ಲಿಂಗ್ ಆಪ್ ಗಳಲ್ಲಿ ಹಣ ಸಂಪಾದನೆ ಮತ್ತೆ ಅದನ್ನ ವಿದೇಶಿಗಳಿಗೆ ಅಕ್ರಮವಾಗಿ ವರ್ಗಾವಣೆ ಮಾಡಿದ್ರು ಅನ್ನುವಂತ ಆರೋಪಗಳಿರುವಂತದ್ದು. ಹಾಗಾಗಿ ದಾಳಿ ಮಾಡಿದಂತ ಸ್ಥಳದಲ್ಲಿ ಒಟ್ಟು 12 ಕೋಟಿ ರೂಪಾಯಿ ನಗದು ಸಿಕ್ಕಿದೆ. ಮತ್ತೆ 1 ಕೋಟಿ ಮೌಲ್ಯದ ವಿವಿಧ ಅಮೆರಿಕನ್ ಕರೆನ್ಸಿ ಮತ್ತೆ ಇಂಗ್ಲೆಂಡ್ ಕರೆನ್ಸಿ ಸೇರಿದಂತೆ ಬೇರೆ ಬೇರೆ ದೇಶದ ಕರೆನ್ಸಿಗಳು ಸಿಕ್ಕಿದೆ. ಸುಮಾರು 6 ಕೋಟಿ ಮೌಲ್ಯದ ಚಿನ್ನಾಭರಣ ಸಿಕ್ಕಿರುವಂತದ್ದು, 10 ಕೆಜಿ ಬೆಳ್ಳಿ ಆಭರಣ ಸಿಕ್ಕಿದೆ. ಒಟ್ಟು 4 ಐಷಾರಾಮಿ ಕಾರ್ಗಳಿದೆ, 17 ಬ್ಯಾಂಕ್ ಅಕೌಂಟ್ಗಳು ಮತ್ತೆ 2 ಬ್ಯಾಂಕ್ ಲಾಕರ್ ಗಳನ್ನ ಈವರೆಗೆ ಸೀಸ್ ಮಾಡಲಾಗಿರುವಂತದ್ದು. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಕ್ಯಾಸಿನೋ ಸದಸ್ಯತ್ವವನ್ನು ಹೊಂದಿರುವಂತಹ MGM ಕ್ಯಾಸಿನೋ, ಮೆಟ್ರೋಪಾಲಿಟನ್ ಕ್ಯಾಸಿನೋ ಮತ್ತೆ ಬೇರೆ ಬೇರೆ ಕ್ಯಾಸಿನೋದ ಕಾರ್ಡ್ಗಳು ಲಭ್ಯ ಆಗಿದೆ. ಮತ್ತೆ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳು ಇರುವಂತಹದ್ದು ಮತ್ತೆ ಬೇರೆ ಬೇರೆ ಐಷಾರಾಮಿ ಹೋಟೆಲ್ಗಳ ಒಂದಷ್ಟು ಕಾರ್ಡ್ಗಳು ಕೂಡ ಇಲ್ಲಿ ಸದಸ್ಯತ್ವ ಕಾರ್ಡ್ಗಳು ಕೂಡ ಲಭ್ಯ ಆಗಿದೆ ಅನ್ನುವಂಥದ್ದನ್ನ ಇಡಿ ಮೂಲಗಳು ಸ್ಪಷ್ಟಪಡಿಸ್ತಾ ಇರುವಂತದ್ದು. ಈ ಮೂಲಕ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಕೆಸಿ ವೀರೇಂದ್ರ ಏನಿದ್ದಾರೆ, ಈತ ಶಾಸಕರಾಗಿದ್ಕೊಂಡು ಬೇರೆ ಬೇರೆ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಅಂದ್ರೆ ಬಿಸ್ನೆಸ್ ಮಾಡಿದ್ರೆ ಯಾವ್ದಕ್ಕೂ ಎಲ್ಲ ವೈಟ್ ಅಲ್ಲಿ ಅಥವಾ ಎಲ್ಲವೂ ಸರಿಯಾದಂತ ಬಿಸ್ನೆಸ್ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಆದ್ರೆ ಅಕ್ರಮವಾಗಿ ಬಿಸ್ನೆಸ್ಗಳು, ಅದರಲ್ಲಿ ಕ್ಯಾಸಿನೋ ಮತ್ತೆ ಅಕ್ರಮವಾದ ಗ್ಯಾಂಬ್ಲಿಂಗ್ ಬಿಸ್ನೆಸ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಅವ್ಯವಹಾರ ಮಾಡ್ತಿದ್ದಾರೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಅವರ ಇಬ್ಬರು ಸಹೋದರರು ಕೆಸಿ ನಾಗರಾಜ್ ಮತ್ತೆ ಕೆಸಿ ತಿಪ್ಪೇಸ್ವಾಮಿ ಮತ್ತೆ ಅವರ ಬಿಸ್ನೆಸ್ ಪಾರ್ಟ್ನರ್ ಗಳಾಗಿದ್ದಂತ ಮತ್ತೆ ಅನಿಲ್ ಗೌಡ ಅನ್ನುವಂಥದ್ದು. ಅನಿಲ್ ಗೌಡ ಯಾರು ಅಂದ್ರೆ RR ನಗರದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದ ಕುಸುಮ ಹನುಮಂತರಾಯಪುರ ಇದ್ದಾರೆ, ಅವರ ಸಹೋದರ ಇರುವಂತಹದ್ದು. ಮತ್ತೆ ಗುಲ್ಚಂದ್ ಖಟ್ಟರ್ ಇದ್ದಾನೆ, ಸಮುಂದರ್ ಸಿಂಗ್, ಇವರು ಎಲ್ಲರ ಮನೆಗಳ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಒಟ್ಟು ಇಡೀ ವ್ಯವಹಾರದ ಅಂದ್ರೆ ಮೇನ್ ಕಿಂಗ್ ಪಿನ್ ಆಗಿದ್ದಂಥದ್ದು ಇಲ್ಲಿ ಶಾಸಕ ವೀರೇಂದ್ರ ಅವರು, ವೀರೇಂದ್ರ ಪಪ್ಪಿ ಅವರ ಬಿಸ್ನೆಸ್ ಸಂಬಂಧಪಟ್ಟಂತೆ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಸೀಸ್ಗಳು ಮಾಡಿರುವಂತದ್ದು ನಿನ್ನೆ ಸಿಕ್ಕಿಂನಲ್ಲೇ ಅರೆಸ್ಟ್ ಮಾಡಿ ಈಗ ಸಿಕ್ಕಿಂನ ಲೋಕಲ್ ಕೋರ್ಟ್ ನಲ್ಲಿ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಟ್ರಾನ್ಸಿಟ್ ರಿಮಾಂಡ್ ಅನ್ನ ತೆಗೆದುಕೊಂಡು ಈಗ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ. ಬೆಂಗಳೂರಿಗೆ ಇವತ್ತು ಸಂಜೆ ಹೊತ್ತಿಗೆ ವೀರೇಂದ್ರ ಪಪ್ಪಿಯನ್ನ ಕರ್ಕೊಂಡು ಬಂದು ಕೋರ್ಟ್ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ವಶಕ್ಕೆ ತೆಗೆದುಕೊಳ್ಳಲಿದ್ದಾರೆ. ಮತ್ತೆ ತನಿಖೆ ನಡೆದಂತೆ ಈ ಒಂದು ಏನು ಅಕ್ರಮ ಇನ್ನೊಂದಷ್ಟು ಬಯಲಾಗುವಂತ ಸಾಧ್ಯತೆಗಳು ಮೇಲೊಟ್ಟು ಕಂಡು ಬರ್ತಾ ಇದೆ. ವೀಣಾ.